ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಇದೇ 17ರಂದು ಬೃಹತ್ ಉದ್ಯೋಗ ಮೇಳವನ್ನು ಆಯೋಜಿಸಲಾಗಿದೆ ಎಂದು ವೈದ್ಯಕೀಯ ಶಿಕ್ಷಣ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಮೈಸೂರಿನಲ್ಲಿಂದು ತಿಳಿಸಿದ್ದಾರೆ. ಈಗಾಗಲೇ ಬೆಂಗಳೂರಿನಲ್ಲಿ ನಡೆದ ವಿಭಾಗೀಯ ಮಟ್ಟದ ಉದ್ಯೋಗ ಮೇಳ ಯಶಸ್ವಿಯಾಗಿದ್ದು, ಮೈಸೂರು ವಿಭಾಗೀಯ ಮಟ್ಟದ ಉದ್ಯೋಗಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಚಾಲನೆ ನೀಡಲಿದ್ದಾರೆ. ಈ ಮೇಳಕ್ಕೆ 24,000 ಉದ್ಯೋಗಾಕಾಂಕ್ಷಿಗಳು ಹೆಸರು ನೋಂದಾಯಿಸಿಕೊಂಡಿದ್ದಾರೆ. ಈ ಸಂಖ್ಯೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆಯಿದೆ ಎಂದರು. ಅಂದು ಬೆಳಗ್ಗೆ 9ರಿಂದ ಸಂಜೆ 5 ಗಂಟೆಯವರೆಗೂ ನಡೆಯಲಿರುವ ಉದ್ಯೋಗ ಮೇಳದಲ್ಲಿ 100 ಕಂಪನಿಗಳು ಪಾಲ್ಗೊಳ್ಳಲಿದ್ದು, ಯುವ ಜನತೆ ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಮೈಸೂರು ಡಿವಿಷನ್ನ ಎಲ್ಲಾ ಜಿಲ್ಲೆಗಳಿಂದ ಎನ್ರೋಲ್ಮೆಂಟ್ ಆಗಿದೆ. ಇದರಲ್ಲಿ ಮೆಜಾರಿಟಿ ಮೈಸೂರು ಜಿಲ್ಲೆಯಿಂದಾನೇ ಆಗಿದೆ. ಇನ್ನೂ ಅವಕಾಶ ಇದೆ, ಯಾಕಂದ್ರೆ 17 ತಾರೀಕು ಇರೋದ್ರಿಂದ ನಮಗಿರುವ ಅನುಭವದಲ್ಲಿ ಲಾಸ್ಟ್ 2-3 ದಿವಸದಲ್ಲಿ ಜಾಸ್ತಿ ಎನ್ರೋಲ್ಮೆಂಟ್ ಆಗುತ್ತೆ. ಹಾಗಾಗಿ ಮತ್ತು ವಾಕ್-ಇನ್ ಎನ್ರೋಲ್ಮೆಂಟ್ಗೂ ಕೂಡ ಅವಕಾಶ ಇದೆ. ಇನ್ನೂ 24,000 ಈಗಾಗಲೇ ಎನ್ರೋಲ್ಮೆಂಟ್ ಆಗಿದ್ದಾರೆ. ಇನ್ನೂ ಹೆಚ್ಚು ಆಗ್ತಕ್ಕಂಥ ಕೂಡ ನಮಗೆ ಒಂದು ಅಂದಾಜು ಇದೆ.